ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಿಎಂ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನನ್ನ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ, ದಯವಿಟ್ಟು ಈಗಲೇ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಎಂ ಟಿವಿ ಕನ್ನಡ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಸ್ನೇಹಿತರೆ, ತುಳಸಿ ಗಿಡದ ಮಹತ್ವಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ತುಳಸಿ ಗಿಡಕ್ಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಮುಖ್ಯವಾದ ಸ್ಥಾನವಿದೆ. ತುಳಸಿ ಗಿಡವನ್ನು ಲಕ್ಷ್ಮೀನಾರಾಯಣನ ವಾಸವಾಗಿರ್ತಾರೆ ಎಂಬುದಾಗಿ ನಮ್ಮ ಪುರಾಣಗಳು ಹೇಳುತ್ತದೆ. ಮನೆಯ ಮುಂದೆ ತುಳಸಿ ಗಿಡವು ಸಂಪಾಗಿ ಚೆನ್ನಾಗಿ ಬೆಳೆಯುತ್ತಿದ್ದರೆ ಖಂಡಿತವಾಗಿಯೂ ಆ ಮನೆಗೆ ಏಳಿಗೆ, ಶುಭ ಸೂಚನೆ, ಸಂತಾನ ಪ್ರಾಪ್ತಿ ಎಲ್ಲವೂ ಅತಿ ಬೇಗ ಅತಿ ಶೀಘ್ರದಲ್ಲಿ ಆ ಮನೆಗೆ ಬರುತ್ತದೆ ಎಂಬುದಾಗಿ ಅರ್ಥ. ಆದಷ್ಟು ಒಂಟಿ ತುಳಸಿಯನ್ನು ನೀವು ಇಡಬಾರದು. ಅಂದರೆ ಬರೀ ಒಂದೇ ತುಳಸಿ ಗಿಡವನ್ನು ಇಡಬಾರದು. ಒಂದು ತುಳಸಿ ಗಿಡ ಬಿಟ್ಟರು ಅದರಲ್ಲಿ ಕಪ್ಪು ತುಳಸಿ ಮತ್ತು ಬಿಳಿ ತುಳಸಿ ಎರಡೂ ಕೂಡ ಇಡಬೇಕು. ಕಪ್ಪು ತುಳಸಿ ಶ್ರೀಕೃಷ್ಣ ಎಂದು ಹೇಳುತ್ತಾರೆ. ಹಾಗೆಯೇ ಬಿಳಿಯ ತುಳಸಿಯು ರಾಮನಿಗೆ ಹೋಲಿಸುತ್ತಾರೆ. ಹಾಗಾಗಿ ಕಪ್ಪು ತುಳಸಿ ಮತ್ತು ಬಿಳಿ ತುಳಸಿ ಎರಡೂ ಕೂಡ ನಾವು ಮನೆಯಲ್ಲಿ ಇಡಬೇಕು. ಆದ್ದರಿಂದ ಮನೆಗೆ ತುಂಬ ಒಳ್ಳೆಯದು. ಅದಕ್ಕಾಗಿ ತುಳಸಿ ಗಿಡವು ಎಲ್ಲರ ಮನೆ ಮುಂದೆ ಇಡಲೇಬೇಕು, ಬೆಳೆಸಲೇಬೇಕು. ಈಗ ತುಳಸಿ ಗಿಡಕ್ಕೆ ಯಾವಾಗ ನೀರು ಹಾಕಬೇಕು, ಯಾವಾಗ ಹಾಕಬಾರದು ಎಂಬುದಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ಇರುವಾಗ, ಏಕಾದಶಿ ಇರುವಾಗ ಅಥವಾ ಮಹಿಳೆಯರು ಮುಟ್ಟಾದ ಸಮಯದಲ್ಲಿ, ಹಾಗೆಯೇ ಭಾನುವಾರ ದಿನವೊಂದು ಯಾವುದೇ ಕಾರಣಕ್ಕೂ ನಾವು ತುಳಸಿ ನೀರನ್ನು ಹಾಕಬಾರದು. ಹಾಗೆಯೇ ನಾವು ನೀರು ಹಾಕಲೇಬಾರದು. ತುಳಸಿ ಗಿಡಕ್ಕೆ ನೀರು ಹಾಕುವಾಗ ನಾವು ಸ್ವಚ್ಛವಾಗಿ ದೇವರಿಗೆ ಯಾವ ರೀತಿ ಮಾಡುತ್ತೇವೋ ಅದೇ ರೀತಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಕು. ಮೈಲಿಗೆಯಿಂದ ನಾವು ಸ್ನಾನವಾದ ನಂತರವೇ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಕು. ತುಳಸಿ ಗಿಡವು ಒಣಗಿ ಹೋದರೆ ಅಥವಾ ತುಳಸಿ ಗಿಡ ಕರೆಕ್ಟಾಗಿ ಬರ್ತಾ ಇಲ್ಲ, ನೀಟಾಗಿ ಬರ್ತಾ ಇಲ್ಲ, ಹಾಳಾಗ್ತದೆ ಹೋಗ್ತದೆ ಅಂದರೆ ಅದು ಮನೆಗೆ ಇರುವ ನಕಾರಾತ್ಮಕ ಶಕ್ತಿಗಳಿಂದ ದೂರ ಮಾಡುತ್ತದೆ ಎಂದ ಅರ್ಥ. ಮನೆಗೆ ಬರುವ ಯಾವುದೇ ನೆಗೆಟಿವಿಟಿ ಎನರ್ಜಿಯನ್ನು ತುಳಸಿ ಗಿಡವು ಮನೆ ಒಳಗೆ ಬರದ ಹಾಗೆ ಕಾಪಾಡುತ್ತದೆ ಎಂಬುದಾಗಿ ಅರ್ಥ. ಹಾಗೆಯೇ ಗಂಡ ಹೆಂಡತಿ ಸೇರಿದ್ದು ಅಥವಾ ಆ ಹೆಂಗಸು ಮುಟ್ಟಾಗಿದ್ದರೆ ಇಂಥ ಸಮಯದಲ್ಲಿ ತುಳಸಿ ಹತ್ತಿರ ಓಡಾಡಬಾರದು. ನಮ್ಮ ನೆರಳು ತುಳಸಿ ಗಿಡದ ಮೇಲೆ ಬೀಳಬಾರದು. ಆದ್ದರಿಂದ ಆ ರೀತಿಯಾಗಿ ಆದರೆ ತುಳಸಿ ಗಿಡವು ಒಣಗಿ ಹೋಗಿ ಬಾಡಿ ಹೋಗುತ್ತದೆ. ಆದಷ್ಟು ಒಳ್ಳೆಯದಲ್ಲ. ಯಾವುದೇ ಕಾರಣಕ್ಕೂ ನಮಗಾಗಲಿ ನಮ್ಮ ಮನೆಗಾಗಲಿ ಅದು ಒಳ್ಳೆಯದಲ್ಲ. ಈ ತಪ್ಪುಗಳನ್ನು ಮಾಡಬಾರದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಿಎಂ ಟಿವಿ ಕನ್ನಡ ಚಾನಲ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.